Hello everyone, this is Manasa BT. Welcome to my channel Make It Happen. KPSC ಮೇನ್ ಸೀರೀಸ್ ಅಲ್ಲಿ 7th ಯೂನಿಟ್ ಅದರಲ್ಲಿ ಡಿಸೀಸಸ್ ಮಾಡ್ತಿದ್ವಿ. ಇವತ್ತು 2 ಡಿಸೀಸಸ್ ನೋಡೋಣ, ಮಲೇರಿಯಾ ಮತ್ತೆ ಡೆಂಗಿ. ಸೊ ಮಲೇರಿಯಾ ಇದ್ರದ್ದು ಪ್ಯಾಥೋಜನ್ ನೋಡೋದಾದ್ರೆ ಪ್ಲಾಸ್ಮೋಡಿಯಂ ಸ್ಪೀಶೀಸ್ ಇದು. ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಅಂತ ಬರುತ್ತೆ. ಓಕೆ, ಮತ್ತೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತ ಒಂದಿದೆ. ಸೊ ಈ ಪ್ಲಾಸ್ಮೋಡಿಯಂ ಸ್ಪೀಶೀಸ್ ಇನ್ಫೆಕ್ಟ್ ಮಾಡುತ್ತೆ ಮಲೇರಿಯಾನ. ಓಕೆ, ಕಾಸ್ ಮಾಡುತ್ತೆ. ಸೊ ಇದು ಪ್ಲಾಸ್ಮೋಡಿಯಂ ಅಂತ ಏನು ಅಂತ ನೋಡೋದಾದ್ರೆ ಇದನ್ನ ಪ್ರೋಟೋಸೋವಾ ಇದು. ಸೊ ಮಲೇರಿಯಾ ಯಾವ ಟೈಪ್ ಡಿಸೀಸ್ ಅಂತ ಕೇಳಿದ್ರೆ ಪ್ರೋಟೋಸೋವನ್ ಡಿಸೀಸ್. ಸೊ ಬ್ಯಾಕ್ಟೀರಿಯಾ ವೈರಸ್ ಈ ತರ ಇದೆಯಲ್ಲ, ಅದೇ ತರ ಒಂದು ಪ್ರೋಟೋಸೋವಾ ಒಂದು ಸಪ್ರೇಟ್ ಕ್ಯಾಟಗರಿ. ಅಂಡ್ ಟ್ರಾನ್ಸ್ಮಿಷನ್ ಇದನ್ನ ಹೇಗಾಗುತ್ತೆ ಅಂತ ಹೇಳಿದ್ರೆ ಮಸ್ಕಿಟೋಸ್ ಇಂದ, ಮಸ್ಕಿಟೋ ಬೈಟ್ ಮಾಡೋದ್ರಿಂದ. ಅದು ಎಸ್ಪೆಷಲಿ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಓಕೆ, ಸಿಂಪ್ಟಮ್ಸ್ ನೋಡೋದಾದ್ರೆ ನಾರ್ಮಲ್ ಫೀವರ್ ಥರನೇ ಫೀವರ್ ಇರುತ್ತೆ, ಮತ್ತೆ ಚಿಲ್ಸ್ ಚಳಿ ಆಗೋದು, ಮತ್ತೆ ಸ್ವೆಟ್ಟಿಂಗ್. ಓಕೆ, ಸೊ ಇದೆಲ್ಲ ಮೇಜರ್ ಸಿಂಪ್ಟಮ್ಸ್. ಸೊ ಇಲ್ಲಿ ಮೆಕ್ಯಾನಿಸಮ್ ಹೇಗೆ ಡಿಸೀಸ್ ಸ್ಪ್ರೆಡ್ ಆಗುತ್ತೆ ಅಂತ ನೋಡೋದಾದ್ರೆ ಇನ್ಫೆಕ್ಟೆಡ್ ಮಸ್ಕಿಟೋ ಹ್ಯೂಮನ್ಗೆ ಬೈಟ್ ಮಾಡಿದಾಗ ಈ ಪ್ಲಾಸ್ಮೋಡಿಯಂ, ಈಗ ಇದು ಮಸ್ಕಿಟೋ ಅಂತ ಇದು ಬೈಟ್ ಮಾಡ್ತು ಅಂತ ಹೇಳಿದಾಗ ಏನಾಗುತ್ತೆ, ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಇರುತ್ತಲ್ಲ ಮಸ್ಕಿಟೋ ಸಲೈವದಲ್ಲಿ, ಸೊ ಅದು ಹ್ಯೂಮನ್ಗೆ ಎಂಟರ್ ಆಗುತ್ತೆ. ಹ್ಯೂಮನ್ಗೆ ಎಂಟರ್ ಆದಾಗ ಬ್ಲಡ್ ಇಂದ ಎಂಟರ್ ಆಗುತ್ತೆ, ಇದು ಲಿವರ್ಗೆ ಎಂಟರ್ ಆಗುತ್ತೆ. ಓಕೆ, ಲಿವರ್ ಅಲ್ಲಿ ಹೋಗಿ ಇದು ಮಲ್ಟಿಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮಲ್ಟಿಪ್ಲೈ ಆಗಿ ಇದು ಪ್ಲಾಸ್ಮೋಡಿಯಂ ಮೆಚುರೇಷನ್ ಆದ್ಮೇಲೆ ಮತ್ತೆ ಇದೇನ್ ಮಾಡುತ್ತೆ ಅಂದ್ರೆ ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ. ಓಕೆ, ಸೊ ಅದು ಬೇರೆ ಆರ್ಗನ್ಸ್ಗೆಲ್ಲ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಡಯಾಗ್ನೋಸಿಸ್ ಅಂತ ನೋಡೋದಾದ್ರೆ PCR ಮಾಡ್ಬೋದು. ರೇರ್ ಕೇಸಸ್ ಅಲ್ಲಿ PCR, ಇದು ರ್ಯಾಪಿಡ್ ಟೆಸ್ಟ್ ಅಂತ ಮಾಡ್ತಾರೆ, ಅಂದ್ರೆ ರ್ಯಾಪಿಡ್ ಡಯಾಗ್ನೋಸಿಸ್ ಟೆಸ್ಟ್ ಅಂತ. ಸೊ ಇದನ್ನ ಮೇಜರ್ ಆಗಿ ಮಾಡ್ತಾರೆ. ಅಂಡ್ ಟ್ರೀಟ್ಮೆಂಟ್ ತಗೊಳ್ಳೋದಾದ್ರೆ ಕ್ಲೋರೋಕ್ವಿನ್ ಅಂತ, ಕ್ಲೋರೋಕ್ವಿನ್ ಫಾಸ್ಫೇಟ್ ಈ ಡ್ರಗ್ನ ಯೂಸ್ ಮಾಡ್ತಾರೆ, ಕ್ಲೋರೋಕ್ವಿನ್ ಫಾಸ್ಫೇಟ್ ಅಂತ. ಸೊ ಇಲ್ಲಿ ಮಲೇರಿಯಾನ ಎಲಿಮಿನೇಟ್ ಮಾಡೋದಕ್ಕೂ ಕೆಲವೊಂದು ವಿಷನ್ಸ್ ಇಟ್ಕೊಂಡಿದ್ದಾರೆ. ಸೊ ಏನ್ ವಿಷನ್ ಅಂತ ನೋಡೋದಾದ್ರೆ ಮಲೇರಿಯಾ ಫ್ರೀ ಅಂತ ನಮ್ಮ ಕಂಟ್ರಿನ ಅನೌನ್ಸ್ ಮಾಡಬೇಕು ಅಂತ ಇದ್ದಾರೆ. ಸೊ 2030ಗೆ ಆ ಸ್ಟೇಟಸ್ ಅಚೀವ್ ಮಾಡಬೇಕು ಅಂತ. ಸೊ ಇಲ್ಲಿ ಏನಾಗಿದೆ, ಮೇನ್ ಆಗಿ ಮಲೇರಿಯಾ ಡೆತ್ ಇದೆಯಲ್ಲ, ಇದರಿಂದ ಡೆತ್ ಕಾಸ್ ಆಗ್ತಿತ್ತು. ಸೊ ಅದು 80% ರಿಡಕ್ಷನ್ ಬಂದಿದೆ. ಓಕೆ, ಯಾವಾಗ ಡೇಟಾ ಅಂತ ಹೇಳಿದ್ರೆ 2015 ಇಂದ 2023 ವರೆಗೂ ನೋಡಿದಾಗ 80% ರಿಡಕ್ಷನ್ ಕಂಡಿದೆ ಅದರಲ್ಲಿ. ಸೊ ಇಲ್ಲಿ ಮಲೇರಿಯಾನ ಎಲಿಮಿನೇಟ್ ಮಾಡೋದಕ್ಕೆ NFME ಅಂದ್ರೆ ನ್ಯಾಷನಲ್ ಫ್ರೇಮ್ ವರ್ಕ್ ಫಾರ್ ಮಲೇರಿಯಲ್ ಎಲಿಮಿನೇಷನ್ ಅಂತ. ಸೊ ಇದನ್ನ 2016 ಅಲ್ಲಿ ಅನೌನ್ಸ್ ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು. ಇದು ಏನಕ್ಕೆ ಅಂತ ಹೇಳಿದ್ರೆ ಝೀರೋ ಇಂಡಿಜಿನಿಯಸ್ ಮಲೇರಿಯಾನ ಅಚೀವ್ ಮಾಡೋಕ್ಕೆ. ಈ ಇಂಡಿಜಿನಿಯಸ್ ಮಲೇರಿಯಲ್ ಕೇಸಸ್ ಇದೆಯಲ್ಲ ಅದು ಝೀರೋ ಆಗಬೇಕು, ಕೇಸಸ್ಸೇ ಬರಬಾರ್ದು. 2027 ಇವ್ರದ್ದು ಟಾರ್ಗೆಟ್ ಆಗಿತ್ತು. ಓಕೆ, 2016 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ಇನ್ನೊಂದು ವಿಷನ್ ನೋಡೋದಾದ್ರೆ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಮಲೇರಿಯಾ ಎಲಿಮಿನೇಷನ್ ಅಂತ. ಸೊ ಇದನ್ನ 2023 ಇಂದ 27 ವರ್ಗು ಮಾಡಿದ್ದಾರೆ. ಓಕೆ, ಸೊ ಇದು ಹೇಗೆ ಮ್ಯಾನೇಜ್ ಮಾಡಬೇಕು, ಇದರಲ್ಲಿ ಇದು ಯಾವ ಥರ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಒಂದು 3 ಅಪ್ರೋಚ್ ಇಟ್ಕೊಂಡಿದ್ದಾರೆ ಇದರಲ್ಲಿ. ಒಂದು ಟೆಸ್ಟಿಂಗ್, ಟ್ರೀಟಿಂಗ್, ಟ್ರ್ಯಾಕಿಂಗ್. ಈ 3 ಅಪ್ರೋಚ್ ಇಂದ ಇದನ್ನ ಮಲೇರಿಯಾನ ಎಲಿಮಿನೇಟ್ ಮಾಡಬೇಕು 2027 ಒಳಗೆ ಅಂತ ಹೇಳಿ ಮಾಡಿದ್ದಾರೆ. ನೆಕ್ಸ್ಟ್ ಡಿಸೀಸ್ ನೋಡೋಣ, ಇದು ಡೆಂಗಿ. ಇದರಲ್ಲಿ ಪ್ಯಾಥೋಜನ್ ಅಂತ ನೋಡೋದಾದ್ರೆ ಇದು ವೈರಲ್ ಡಿಸೀಸ್.
ಓಕೆ. ಸೊ ಫ್ಲೇವಿ ವೈರಸ್ ಅಂತ, ಈ ಫ್ಲೇವಿ ವೈರಸ್ ಫ್ಯಾಮಿಲಿಯಲ್ಲಿ ಇರೋ ಜೀನಸ್ ಅಲ್ಲಿ ಬರೋ ವೈರಸ್ ಇದು ಡೆಂಗಿನ ಕಾಸ್ ಮಾಡುತ್ತೆ. ಸೊ ಟ್ರಾನ್ಸ್ಮಿಷನ್ ತಗೊಳ್ಳೋದಾದ್ರೆ ಇದು ಅಷ್ಟೇ ವೆಕ್ಟರ್ ಬಾರ್ನ್ ಡಿಸೀಸ್ ಬರುತ್ತಿದ್ದು, ಅಂದ್ರೆ ಮಸ್ಕಿಟೋ ಸ್ಪ್ರೆಡ್ ಮಾಡ್ತಿದೆ. ಸೊ ಯಾವ ಮಸ್ಕಿಟೋ ಅಂತ ಹೇಳಿದ್ರೆ ಮೇಯ್ನ್ ಆಗಿ ಏಡಿಸ್ ಏಡಿಸ್ ಈಜಿಪ್ಟಿ ಅಂತ. ಓಕೆ. ಸೊ ಇಲ್ಲಿ ಮೇನ್ ಆಗಿ ಸಿಂಪ್ಟಮ್ಸ್ ನೋಡೋದಾದ್ರೆ ಇದರಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲೆಲ್ಲಿ ಪೇಯ್ನ್ ಬರುತ್ತೆ ಅಂತಂದ್ರೆ ಅಬ್ಡಾಮಿನಲ್ ಏರಿಯಾ, ಅಬ್ಡಾಮನ್, ಬ್ಯಾಕ್ ಪೇಯ್ನ್, ಮತ್ತೆ ಐಸ್ ಹಿಂದೆ ಪೇಯ್ನ್ ಆಗೋದು, ಜಾಯಿಂಟ್ಸ್ ಪೇಯ್ನ್ ಆಗೋದು, ಓಕೆ, ಮಸಲ್ ಪೇಯ್ನ್, ಈ ಥರದ್ದೆಲ್ಲ ಪೇಯ್ನ್ಸ್ ಕಾಸ್ ಆಗುತ್ತೆ. ಇನ್ನು ನೋಡೋದಾದ್ರೆ ಚಿಲ್ಸ್ ಮತ್ತೆ ಫ್ಯಾಟಿಗ್, ಸುಸ್ತಾಗೋದು, ಫ್ಯಾಟಿಗ್ ಅಂತ ಹೇಳಿದ್ರೆ, ಮತ್ತೆ ಫೀವರ್, ನಾಸಿಯಾ ಅಥವಾ ವಾಮಿಟಿಂಗ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ಕೇಸಲ್ಲಿ. ಮತ್ತೆ ಸ್ಕಿನ್ ಅಲ್ಲಿ ರ್ಯಾಷಸ್ ಅಥವಾ ರೆಡ್ ಸ್ಪಾಟ್ ಆಗುತ್ತೆ, ಹೆಡ್ಏಕ್ ಆಗೋದು. ಸೊ ಇದೆಲ್ಲ ಕೆಲವೊಂದು ಸಿಂಪ್ಟಮ್ಸ್. ಇದು ಮೇಜರ್ ಆಗಿ ಮೆಕ್ಯಾನಿಸಮ್ ನೋಡೋದಾದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಹೋಗಿ ಮಲ್ಟಿಪ್ಲೈ ಆಗುತ್ತೆ ಅಥವಾ ಅಸೆಂಬಲ್ ಆಗುತ್ತೆ ಇದು. ಮತ್ತೆ ಗಾಲ್ಗಿ ಅಪ್ಪಾರಟಸ್ ಇದೆಯಲ್ಲ, ಇದ್ರಲ್ಲೂ ಹೋಗಿ ಅಸೆಂಬಲ್ ಆಗಿ ಮಲ್ಟಿಪ್ಲಿಕೇಶನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಬ್ಲಡ್ಗೆ ಎಂಟರ್ ಆಗುತ್ತೆ, ಬ್ಲಡ್ ಸ್ಟ್ರೀಮ್ಗೆ. ಮತ್ತೆ ಬ್ಲಡ್ ಸ್ಟ್ರೀಮಿಗೆ ಎಂಟರ್ ಆಗಿ ಬ್ಲಡ್ ವೆಸಲ್ಸ್ನ ಡ್ಯಾಮೇಜ್ ಮಾಡೋದು, ಮತ್ತೆ ಆರ್ಗನ್ನ ಡಿಸ್ಟ್ರಪ್ಟ್ ಮಾಡೋದು, ಇದೆಲ್ಲ ಮಾಡುತ್ತೆ. ಮತ್ತೆ ಫಂಕ್ಷನ್ ಮಾಡೋದು, ಆರ್ಗನ್ ಕರೆಕ್ಟಾಗಿ ಫಂಕ್ಷನ್ ಆಗ್ತಿರೋದನ್ನ ಫಂಕ್ಷನ್ಗೆ ಎಫೆಕ್ಟ್ ಮಾಡುತ್ತೆ, ಪ್ರಾಬ್ಲಮ್ ಮಾಡುತ್ತೆ. ಮತ್ತೆ ಇನಿಷಿಯೇಟಿವ್ ಅಂತ ನೋಡೋದಾದ್ರೆ ಇದನ್ನ ಮೇಯ್ನ್ ಆಗಿ ಪ್ರಿವೆಂಟ್ ಹೇಗ್ ಮಾಡೋದು, ಮತ್ತೆ ಇದನ್ನ ಪ್ರಿವೆಂಟ್ ಮಾಡೋದಾಗಿರ್ಬೋದು, ಅದಾದ್ಮೇಲೆ ಬಂದ ಮೇಲೆ ಯಾವ ತರ ಕಂಟ್ರೋಲ್ ಮಾಡೋದು, ಈ ಥರದ್ದೊಂದು ಇನಿಷಿಯೇಟಿವ್ ತಗೊಳ್ತಿದ್ದಾರೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಲಾಸಸ್ ಇಷ್ಟ ಆದರೆ ಸಪೋರ್ಟ್ ಮಾಡೋದಕ್ಕೆ ಜಾಸ್ತಿ ಶೇರ್ ಮಾಡಿ. ಆ್ಯಂಡ್ ಪ್ಲೇ ಲಿಸ್ಟ್ ಅಲ್ಲಿ ನಾನು ಎಲ್ಲನೂ ಕೊಟ್ಟಿರ್ತೀನಿ, ಕಂಪ್ಲೀಟ್ ಕ್ಲಾಸಸ್ನ, ಅದನ್ನು ಹೋಗಿ ನೋಡ್ಬೋದು. ಥ್ಯಾಂಕ್ ಯು.